ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋಗೆ ನಾನು ಅವಾಗಲೇ ಒಂದು ವಿಡಿಯೋ ಮಾಡಿದೆ. ಅಮೆಝಾನ್ ಅವರು ಪ್ರೈಮ್ ಡೇ ಮಾಡ್ತಾ ಇದ್ದಾರೆ. ಆ ಒಂದು ಪ್ರೈಮ್ ಡೇಗೋಸ್ಕರ ಒಂದು ಆ್ಯಡ್ನ ಶೂಟ್ ಮಾಡಿದ್ದಾರೆ. ಅದರಲ್ಲಿ ಯಶ್ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಆ ಒಂದು ಮಾಡಿಬಿಟ್ರು. ಆ ಒಂದು ವಿಡಿಯೋನ ಡಿಲೀಟ್ ಮಾಡಿ ಯಶ್ ಅವ್ರು ಇರುವಂಥ ಪೋರ್ಷನ್ನ ಕಟ್ ಮಾಡಿ ಇನ್ನು ಮಿಕ್ಕಿದವ್ರು ಆ್ಯಕ್ಟರ್ಸ್ ಏನೇನು ಮಾತಾಡಿದ್ರು ಆ ಒಂದು ವಿಡಿಯೋದಲ್ಲಿ ಅದನ್ನ ಮತ್ತೆ ಅಪ್ಲೋಡ್ ಮಾಡಿದ್ದಾರೆ, ಯಶ್ ಅವ್ರನ್ನ ತೆಗೆದಾಕ್ಬಿಟ್ಟು ಅಂತ ನಾನು ನಿಮ್ಗೊಂದು ವಿಡಿಯೋ ಮಾಡಿ ಹೇಳಿದ್ದೆ. ಸೊ ಇವಾಗ ಆ ಒಂದು ವಿಡಿಯೋನು ಕೂಡ ಮತ್ತೆ ಡಿಲೀಟ್ ಮಾಡಿಕೊಂಡು ಅಥವಾ ಐಡ್ ಮಾಡ್ಕೊಂಡು ಆ ಒಂದು ವಿಡಿಯೋನ ಇವಾಗ ಯಶ್ ಅವ್ರು ಇರುವಂಥ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ನಿಮಗೆ ಗೊತ್ತಾಗಿರ್ಬೋದು. ಸೊ ಯಶ್ ಅವ್ರು ಯಾವಾಗ ಆ ಒಂದು ವಿಡಿಯೋದಲ್ಲಿ ಇಲ್ಲ ಅಂತ ಗೊತ್ತಾಯಿತು ತುಂಬ ಜನಗಳು ಆ ಒಂದು ವಿಡಿಯೋನ ತೆಗೆದು ಡಿಸ್ಲೈಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ಡಿಸ್ಲೈಕ್ ಮಾಡೋದಕ್ಕೆ ಶುರು ಮಾಡಿದ್ರು ಆವಾಗ ಈ ಅಮೆಝಾನ್ ಅವರು ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಆ ಒಂದು ಯೂಟ್ಯೂಬ್ ಚಾನಲ್ ಅವರು ಯೋಚನೆ ಮಾಡಿದ್ರು, ನಮ್ಮ ಒಂದು ಪ್ರೈಮ್ ಡೇಗೂ ಕೂಡ ಹೊಡೆತ ಬೀಳ್ಬೋದು, ಇಷ್ಟೊಂದು ಜನ ಡಿಸ್ಲೈಕ್ ಮಾಡ್ತಿದ್ದಾರೆ ಅಂತಂದರೆ ಏನೋ ಆಗ್ಬೋದು ಅಂತ ಅಂದ್ಕೊಂಡು ಅವರು ಯಶ್ ಅವ್ರು ಇರುವಂಥ ವಿಡಿಯೋನ ಇವಾಗ ಮತ್ತೆ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದು ಪವರ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ ಈ ರೀತಿ ಘಟನೆಗಳು ನಡೆದಾಗ. ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಈ ರೀತಿ ವಾಪಸ್ ಅವರ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಅವರ ಪವರ್ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ಯಶ್ ಅವ್ರ ಪವರು. ಸೊ ತುಂಬ ಜನ ಡಿಸ್ಲೈಕ್ ಮಾಡಿದ್ಮೇಲೆ ಎಲ್ಲಿ ನಮ್ಮ ಒಂದು ಅಮೆಝಾನ್ಗೆ ಎಲ್ಲಿ ಹೊಡ್ತಾ ಬೀಳುತ್ತೆ ಅಂದ್ಕೊಂಡು ಇವಾಗ ಅಪ್ಲೋಡ್ ಮಾಡಿದ್ದಾರೆ. ಏನೇ ಹೇಳಿ ಒಟ್ನಲ್ಲಿ ಅವ್ರು ಏನಕ್ಕೆ ಡಿಲೀಟ್ ಮಾಡೋರು ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಸೊ ಫೈನಲಾಗಿ ಇವಾಗ ಒಟ್ಟಿನಲ್ಲಿ ಯಶ್ ಅವ್ರ ವೀಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಇವಾಗ ಹೋಗಿ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಹೋಗಿ ನೋಡ್ಬೋದು. ಯೂಟ್ಯೂಬ್ ಚಾನಲ್ ಅಮೆಝಾನ್ ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಿಮ್ಗೆ ಆ ಒಂದು ವೀಡಿಯೋ ಸಿಗುತ್ತೆ. ಯಶ್ ಅವರು ಕೂಡ ಆ ಒಂದು ವೀಡಿಯೋದಲ್ಲಿ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ, ಹೆಮ್ಮೆನೂ ಕೂಡ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಅಲ್ಲಿದ್ದಾರೆ. ಸೊ ಈ ಒಂದು ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡಿದೆ. ತುಂಬ ಖುಷಿನೂ ಕೂಡ ಆಗ್ತಾಯಿದೆ. ಯಶ್ ಅವ್ರ ಪವರ್ ಈಗ ಅವ್ರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋಗೆ ಮುಗಿಸ್ತಾ ನಿಂತ್ಕೊಂಡ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.